ಬುರಾರಿ ಸಾವುಗಳ ರಹಸ್ಯ. 11 ಜನ, ಒಂದು ಕುಟುಂಬ, ಒಂದು ರಾತ್ರಿ ಮತ್ತು ಇಂದಿಗೂ ಸಿಗದ ಉತ್ತರಗಳು. ಕೆಲವು ಕಥೆಗಳು ನಮ್ಮನ್ನು ಹೆದರಿಸುತ್ತವೆ, ಕೆಲವು ಕಥೆಗಳು ನಮ್ಮನ್ನು ಆಶ್ಚರ್ಯಗೊಳಿಸುತ್ತವೆ. ಆದರೆ ಕೆಲವು ಕಥೆಗಳು ನಮ್ಮ ಮನಸ್ಸಿನ ಆಳದಲ್ಲೇ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗುತ್ತವೆ. ದೆಹಲಿಯ ಬುರಾರಿ ಪ್ರದೇಶದಲ್ಲಿ ನಡೆದ ಈ ಘಟನೆ ಅಂತಹ ಒಂದು ಕತೆ. ಇದು ಕೇವಲ 11 ಜನರ ಸಾವಿನ ಕತೆ ಅಲ್ಲ. ಇದು ಒಂದು ಕುಟುಂಬ, ಅವರ ನಡುವಿನ ಅಪಾರ ಪ್ರೀತಿ, ದುಃಖ, ನಂಬಿಕೆ ಮತ್ತು ನಿಧಾನವಾಗಿ ಬದಲಾಗುತ್ತಿದ್ದ ಮನಸ್ಥಿತಿಯ ಕಥೆ. 2018 ಜುಲೈ 1 ಭಾನುವಾರ ಬೆಳಗ್ಗೆ ದೆಹಲಿ ನಗರದ ಬುರಾರಿ ಪ್ರದೇಶದಲ್ಲಿ ದಿನ ಇನ್ನೂ ಸರಿಯಾಗಿ ಶುರು ಆಗಿರಲಿಲ್ಲ. ರಸ್ತೆಗಳಲ್ಲಿ ಎಂದಿನ ಗದ್ದಲ ಕಾಣುತ್ತಿರಲಿಲ್ಲ. ಆದರೆ ಒಂದು ಮನೆಯ ಮುಂದೆ ಮಾತ್ರ ವಿಚಿತ್ರ ಮೌನ ಆವರಿಸಿತ್ತು. ಆ ಮನೆಯಲ್ಲಿ ವಾಸಿಸುತ್ತಿದ್ದ ಭಾಟಿಯಾ ಕುಟುಂಬವನ್ನು ಇಡೀ ಪ್ರದೇಶದ ಜನರು ಗೌರವದಿಂದ ನೋಡ್ತಾ ಇದ್ದರು. ನೆರೆಹೊರೆಯವರಿಗೆ ಸಹಾಯ ಮಾಡುವುದು, ಸದಾ ನಗುತ್ತಾ ಮಾತನಾಡುವುದು, ವ್ಯಾಪಾರದಲ್ಲಿ ಪ್ರಾಮಾಣಿಕರು ಎಂಬ ಹೆಸರನ್ನು ಅವರು ಗಳಿಸಿದರು. ಅವರ ಕಿರಾಣಿ ಮತ್ತು ಪ್ಲೈವುಡ್ ಅಂಗಡಿಗಳು ಚೆನ್ನಾಗಿ ನಡೆಯುತ್ತಿದ್ದವು. ಮನೆಯ ಹಿರಿಯರಾದ ನಾರಾಯಣದೇವಿ, ಅವರ ಮಕ್ಕಳು, ಸೊಸೆಯರು ಮತ್ತು ಮೊಮ್ಮಕ್ಕಳು ಒಟ್ಟಾಗಿ 11 ಮಂದಿ ಒಂದೇ ಮನೆಯಲ್ಲಿದ್ದರು. ಇಂದಿನ ಕಾಲದಲ್ಲಿ ಜಂಟಿ ಕುಟುಂಬಗಳು ವಿರಳವಾಗಿರುವಾಗ ಈ ಕುಟುಂಬ ಅನೇಕರಿಗೆ ಆದರ್ಶವಾಗಿತ್ತು. ಅವರ ಮನೆ ಬಾಗಿಲು ಯಾವಾಗಲೂ ಎಲ್ಲರಿಗೂ ತೆರೆದಿರ್ತಿತ್ತು. ನೆರೆಹೊರೆಯವರಿಗೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವರು ಸಹಾಯ ಮಾಡ್ತಾ ಇದ್ದರು. ಯಾರಿಗಾದರೂ ಹಣದ ತೊಂದರೆ ಇದ್ದರೆ ಸಾಧ್ಯವಾದಷ್ಟು ಸಹಾಯ ಮಾಡ್ತಿದ್ರು. ಹಬ್ಬದ ದಿನಗಳಲ್ಲಿ ಇಡೀ ಮನೆ ಬೆಳಕಿನಿಂದ ಕಂಗೊಳಿಸ್ತಿತ್ತು. ಮಕ್ಕಳ ನಗು, ಹಿರಿಯರ ಮಾತು, ಮನೆಯಲ್ಲಿ ಅಡುಗೆಯ ಮನೆಯ ಸುವಾಸನೆ ಇವೆಲ್ಲವೂ ಸೇರಿ ಒಂದು ಸಂತೋಷದ ಮನೆಯ ಚಿತ್ರಣವನ್ನು ಮೂಡಿಸ್ತಿತ್ತು. ಆದರೆ ಜೀವನ ಯಾವಾಗಲೂ ಹೊರಗಿನಿಂದ ಕಾಣುವಷ್ಟು ಸರಳವಾಗಿರೋದಿಲ್ಲ. ಈ ಕುಟುಂಬದ ಬದುಕಿನಲ್ಲಿ ಒಂದು ದೊಡ್ಡ ಆಘಾತ ಆಗಲೇ ಸಂಭವಿಸಿತ್ತು. ಕುಟುಂಬದ ಮುಖ್ಯಸ್ಥರಾದ ಭೂಪಾಲ್ ಸಿಂಗ್ ಭಾಟಿಯಾ ಅವರ ಮರಣದ ನಂತರ ಮನೆಯ ಜವಾಬ್ದಾರಿಯನ್ನು ಅವರ ಹಿರಿಯ ಮಗ ಲಲಿತ್ ಭಾಟಿಯಾ ಅವರು ನಿಭಾಯಿಸ್ತಾ ಇದ್ದರು. ಲಲಿತ್ ಶಾಂತ ಸ್ವಭಾವದ ವ್ಯಕ್ತಿ, ವ್ಯಾಪಾರದಲ್ಲಿ ಚುರುಕಾಗಿದ್ದರು. ಕುಟುಂಬದ ಎಲ್ಲರೂ ಅವರನ್ನು ನಂಬ್ತಾ ಇದ್ದರು. ಆದರೆ ತಂದೆಯ ಮರಣದ ನಂತರ ಲಲಿತಲ್ಲಿ ಕೆಲವು ಬದಲಾವಣೆಗಳು ಕಾಣಿಸೋದಕ್ಕೆ ಶುರುವಾಯಿತು. ಮೊದಲಿಗೆ ಅವು ಯಾರ ಗಮನಕ್ಕೂ ಬಂದಿರಲಿಲ್ಲ. ದುಃಖದಲ್ಲಿರುವ ವ್ಯಕ್ತಿ ಸ್ವಲ್ಪ ಮೌನವಾಗಿರೋದು ಸಹಜ ಅಂತ ಎಲ್ಲರೂ ಭಾವಿಸಿದರು. ಆದರೆ ಕೆಲವು ತಿಂಗಳುಗಳ ನಂತರ ಲಲಿತ್ ತಮ್ಮ ಪತ್ನಿ ಮತ್ತು ಕುಟುಂಬದವರಿಗೆ ಒಂದು ವಿಚಿತ್ರ ವಿಷಯ ಹೇಳತೊಡಗಿದರು. ಅಪ್ಪ ಇನ್ನೂ ನಮ್ಮ ಜೊತೆಯಲ್ಲಿದ್ದಾರೆ. ಮೊದಲಿಗೆ ಇದನ್ನು ಕುಟುಂಬದವರು ದುಃಖದಿಂದ ಬಂದ ಭಾವನೆ ಅಂತ ಅಂದ್ಕೊಂಡ್ರು. ಆದರೆ ಲಲಿತ್ ಅಲ್ಲೇ ನಿಲ್ಲಲಿಲ್ಲ. ಅವರು, ನಮ್ಮ ತಂದೆ ಕನಸಿನಲ್ಲಿ ಬಂದು ಮಾತಾಡ್ತಾರೆ, ಮನೆಯ ಒಳಿತಿಗಾಗಿ ಕೆಲವು ಸೂಚನೆಗಳನ್ನು ಕೊಡ್ತಾರೆ ಎಂದು ಹೇಳತೊಡಗಿದರು. ಒಂದು ಡೈರಿಯನ್ನು ತೆಗೆದುಕೊಂಡು ಅದರಲ್ಲಿ ಆ ಮಾತುಗಳನ್ನೆಲ್ಲ ಬರೆದಿಡೋದಕ್ಕೆ ಆರಂಭಿಸಿದರು. ಈ ಡೈರಿಯಲ್ಲಿ ಇದ್ದ ಪ್ರತಿಯೊಂದು ಸಾಲನ್ನು ಅವರು ತಮ್ಮ ತಂದೆಯ ಸೂಚನೆಯಂತೆ ಬರೆದಿದ್ದೇನೆ ಎಂದು ಹೇಳ್ತಾ ಇದ್ದರು. ಆರಂಭದ ಸೂಚನೆಗಳು ತುಂಬ ಸಾಮಾನ್ಯವಾಗಿದ್ದವು. ಮನೆಯವರು ಎಲ್ಲರೂ ಒಟ್ಟಿಗೆ ಊಟ ಮಾಡಬೇಕು, ಬೆಳಿಗ್ಗೆ ಪೂಜೆ ಮಾಡಬೇಕು, ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡ್ಕೋಬಾರದು, ಕುಟುಂಬದಲ್ಲಿ ಪ್ರೀತಿ ಉಳಿಬೇಕು. ಇಂತಹ ಸಲಹೆಗಳಲ್ಲಿ ಯಾರಿಗೂ ತಪ್ಪೇನೂ ಕಾಣಲಿಲ್ಲ. ನಿಜ ಹೇಳಬೇಕಂದ್ರೆ ಈ ಸೂಚನೆಗಳನ್ನು ಪಾಲಿಸಿದ ನಂತರ ಕುಟುಂಬದ ವ್ಯಾಪಾರವು ಚೆನ್ನಾಗಿ ನಡೆಯತೊಡಗಿತು. ಮನೆಯಲ್ಲಿ ಒಗ್ಗಟ್ಟು ಹೆಚ್ಚಾಯಿತು. ಆದ್ದರಿಂದ ಲಲಿತ್ ಹೇಳುತ್ತಿದ್ದ ಮಾತುಗಳನ್ನು ಯಾರೂ ಪ್ರಶ್ನಿಸ್ತಿರಲಿಲ್ಲ. ಆದರೆ ಈ ರೀತಿಯ ಮಾತುಗಳೇ ಮುಂದೆ ಒಂದು ವಿಚಿತ್ರ ತಿರುವನ್ನು ತೆಗೆದುಕೊಳ್ಳುತ್ತವೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯಾಕೆಂದರೆ ಒಂದು ನಂಬಿಕೆ, ಅದನ್ನು ಯಾರೂ ಪ್ರಶ್ನಿಸದಿದ್ದಾಗ ಅದು ನಿಧಾನವಾಗಿ ಸತ್ಯದ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ತಿಂಗಳುಗಳು ಕಳೆದವು. ಡೈರಿಗಳ ಸಂಖ್ಯೆಯು ಹೆಚ್ಚಾಗತೊಡಗಿತು. ಇನ್ನು ಅವು ಕೇವಲ ಪೂಜೆಯ ಬಗ್ಗೆ ಮಾತ್ರ ಇರಲಿಲ್ಲ. ಯಾವ ದಿನ ಯಾವ ಕೆಲಸ ಮಾಡಬೇಕು, ಯಾವ ಸಮಯಕ್ಕೆ ಏಳಬೇಕು, ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕು ಎಂಬಂತಹ ಅನೇಕ ಸೂಚನೆಗಳು ಅದರಲ್ಲಿ ಕಾಣಿಸಿಕೊಳ್ಳತೊಡಗಿದವು. ಇಂದಿಗೂ ತನಿಖಾಧಿಕಾರಿಗಳು ವಶಪಡಿಸಿಕೊಂಡ ಡೈರಿಗಳಲ್ಲಿ ಇರುವಂತಹ ನೂರಾರು ಪುಟಗಳ ದಾಖಲೆಗಳು ಇವೆ. ಅವುಗಳನ್ನು ಪರಿಶೀಲಿಸಿದ ಅಧಿಕಾರಿಗಳ ಪ್ರಕಾರ
ಈ ಬರಹಗಳು ಒಂದೇ ದಿನದಲ್ಲಿ ಹುಟ್ಟಿದ ಆಲೋಚನೆಗಳಲ್ಲ. ಕೆಲವು ವರ್ಷಗಳ ಅವಧಿಯಲ್ಲಿ ನಿಧಾನವಾಗಿ ರೂಪುಗೊಂಡ ಒಂದು ನಂಬಿಕೆಯ ವ್ಯವಸ್ಥೆಯಂತೆ ಅವು ಕಾಣುತ್ತವೆ. ಈ ನಡುವೆ ಕುಟುಂಬದ ಜೀವನ ಹೊರಗಿನಿಂದ ನೋಡಿದವರಿಗೆ ಸಂಪೂರ್ಣ ಸಾಮಾನ್ಯವಾಗಿಯೇ ಕಾಣುತ್ತಿತ್ತು. ಜೂನ್ 2018 ಕೊನೆಯ ದಿನ. ಮನೆಯಲ್ಲೊಂದು ಶುಭ ಸಮಾರಂಭದ ತಯಾರಿ ನಡೀತಾ ಇತ್ತು. ಕುಟುಂಬದ ಒಬ್ಬ ಸದಸ್ಯರ ನಿಶ್ಚಿತಾರ್ಥ ನಡೆದಿತ್ತು. ಮನೆಗೆ ಹೊಸ ಕನಸುಗಳು ಬರೋದಕ್ಕೆ ಶುರುವಾಗಿದ್ದವು. ಭವಿಷ್ಯದ ಬಗ್ಗೆ ಮಾತುಗಳು ನಡೀತಾ ಇದ್ದವು. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ಆ ಮನೆಯ ಎಲ್ಲ ಕನಸುಗಳು ಶಾಶ್ವತವಾಗಿ ನಿಂತು ಹೋಗಲಿವೆ ಅಂತ. ಜೂನ್ 30 ರಾತ್ರಿ. ಭಾಟಿಯಾ ಕುಟುಂಬದವರು ಎಂದಿನಂತೆ ತಮ್ಮ ಕೆಲಸಗಳನ್ನು ಮುಗಿಸಿದರು. ಅಂಗಡಿಯನ್ನು ಮುಚ್ಚಿದರು. ನೆರೆಹೊರೆಯವರು ಅವರನ್ನು ದಿನನಿತ್ಯದಂತೆ ಸಹಜವಾಗಿ ಕಾಣ್ತಾ ಇದ್ದರು. ಆದರೆ ಆ ರಾತ್ರಿ ಆ ಮನೆ ಒಳಗೆ ಏನಾಯಿತು, ಅದು ಇಂದಿಗೂ ಭಾರತದಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ವಿಷಯಗಳಲ್ಲಿ ಒಂದಾಗಿದೆ. ಜುಲೈ 1, 2018 ಬೆಳಿಗ್ಗೆ ಸುಮಾರು 7 ಗಂಟೆ. ಭಾಟಿಯಾ ಕುಟುಂಬದ ಅಂಗಡಿ ಇನ್ನೂ ತೆರೆದಿರಲಿಲ್ಲ. ಸಾಮಾನ್ಯವಾಗಿ ಅವರು ಸಮಯಕ್ಕೆ ಸರಿಯಾಗಿ ಅಂಗಡಿಯ ಬಾಗಿಲನ್ನು ತೆರೀತಾ ಇದ್ದರು. ನೆರೆಹೊರೆಯವರಿಗೆ ಇದು ವಿಚಿತ್ರವಾಗಿ ಕಂಡಿತು. ಅಂಗಡಿಯ ಬಳಿ ಬಂದವರು ಬಾಗಿಲು ತಟ್ಟಿದರು. ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಕೊನೆಗೆ ಮನೆಯೊಳಗೆ ಹೋಗಿ ನೋಡಿದಾಗ ಅಲ್ಲಿ ಕಂಡ ದೃಶ್ಯ ಅಲ್ಲಿದ್ದವರ ಜೀವನವನ್ನೇ ಅಳಿಸಲಾಗದ ನೆನಪಾಗಿ ಉಳಿದುಬಿಡ್ತು. ಮನೆಯ ಹಾಲ್ನಲ್ಲಿ 10 ಮಂದಿ ನೇತಾಡುತ್ತಿದ್ದ ಸ್ಥಿತಿಯಲ್ಲಿ ಕಂಡುಬಂದರು. ಮನೆಯ ಹಿರಿಯರಾದ ನಾರಾಯಣ ದೇವಿಯವರು ಬೇರೆ ಕೊಠಡಿಯಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾದರು. ಈ ಸುದ್ದಿ ಕೆಲವೇ ಗಂಟೆಗಳಲ್ಲಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತು. ಮೊದಲಿಗೆ ಇದು ಕೊಲೆಯೇ ಅಥವಾ ಆತ್ಮಹತ್ಯೆಯೇ ಎಂಬ ಪ್ರಶ್ನೆ ಎದ್ದಿತು. ಪೊಲೀಸರು ಮನೆಯ ಪ್ರತಿಯೊಂದು ಮೂಲೆಯನ್ನು ಪರಿಶೀಲಿಸಿದರು. ಬಲವಂತವಾಗಿ ಒಳಗೆ ನುಗ್ಗಿದ ಯಾವುದೇ ಕುರುಹುಗಳು ಕಂಡುಬರಲಿಲ್ಲ. ಮನೆಯಲ್ಲಿ ಬೆಲೆಬಾಳುವ ವಸ್ತುಗಳು ಹಾಗೆಯೇ ಇದ್ದವು. ಹೋರಾಟ ನಡೆದಿರುವ ಯಾವುದೇ ಸ್ಪಷ್ಟ ಗುರುತುಗಳು ಇರಲಿಲ್ಲ. ಇದರಿಂದ ತನಿಖೆಯ ದಿಕ್ಕೇ ಬದಲಾಯಿತು. ಆ ಸಮಯದಲ್ಲಿ ಪೊಲೀಸರ ಕೈಗೆ ಸಿಕ್ಕಿದ್ದು ಕೆಲವು ಡೈರಿಗಳು. ಮೊದಲಿಗೆ ಅವು ಸಾಮಾನ್ಯ ಟಿಪ್ಪಣಿಗಳಿರಬಹುದು ಎಂದು ಭಾವಿಸಲಾಯಿತು. ಆದರೆ ಪುಟಗಳನ್ನು ಓದುತ್ತಾ ಹೋದಂತೆ ತನಿಖಾಧಿಕಾರಿಗಳಿಗೆ ಇದು ಕೇವಲ ವೈಯಕ್ತಿಕ ದಿನಚರಿ ಅಲ್ಲ ಎಂದು ಅರ್ಥವಾಯಿತು. ಒಟ್ಟು ಹಲವು ವರ್ಷಗಳ ಅವಧಿಯಲ್ಲಿ ಬರೆಯಲಾಗಿದ್ದ ಆ ಡೈರಿಯಲ್ಲಿ ಮನೆಯ ದಿನನಿತ್ಯದ ಜೀವನದಿಂದ ಹಿಡಿದು ಧಾರ್ಮಿಕ ಆಚರಣೆಗಳವರೆಗೆ ಅನೇಕ ವಿಷಯಗಳಿದ್ದವು. ಆದರೆ ಕೊನೆಯ ಭಾಗಗಳಲ್ಲಿ ಕೆಲವು ವಿಶೇಷ ಸೂಚನೆಗಳು ಕಂಡುಬಂದವು. ಅವುಗಳಲ್ಲಿ ಕುಟುಂಬದವರು ಒಂದು ವಿಶೇಷ ಆಚರಣೆಯಲ್ಲಿ ಭಾಗವಹಿಸಬೇಕು, ಭಯ ಪಡಬಾರದು, ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು ಎಂಬ ಸೂಚನೆ ದಾಖಲಾಗಿದ್ದವು. ಆ ಡೈರಿಗಳನ್ನು ಆಧರಿಸಿ ತನಿಖಾಧಿಕಾರಿಗಳು ಮತ್ತು ನಂತರ ಪ್ರಕರಣವನ್ನು ಅಧ್ಯಯನ ಮಾಡಿದ ಕೆಲವು ತಜ್ಞರು ಒಂದು ಸಾಧ್ಯತೆಯನ್ನು ಮುಂದಿಟ್ಟರು. ಅವರ ಅಭಿಪ್ರಾಯದ ಪ್ರಕಾರ ಕುಟುಂಬದ ಸದಸ್ಯರು ತಾವು ಸಾಯಲಿದ್ದೇವೆ ಎಂದು ನಂಬಿರಲಿಲ್ಲ. ಬದಲಾಗಿ ಈ ಆಚರಣೆ ಸುರಕ್ಷಿತವಾಗಿ ಮುಗಿಯುತ್ತದೆ ಮತ್ತು ನಂತರ ಎಲ್ಲವೂ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ ಎಂಬ ನಂಬಿಕೆಯಲ್ಲಿ ಅವರು ಇದ್ದಿರಬಹುದು ಎಂಬುದು ತನಿಖೆಯ ಪ್ರಮುಖ ವ್ಯಾಖ್ಯಾನ ಆಗಿತ್ತು. ಇದು ಒಂದು ನಿರ್ಣಾಯಕ ಸಂಗತಿ, ಯಾಕೆಂದರೆ ಇದರಿಂದ ಪ್ರಕರಣವನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಕೋನವೇ ಬದಲಾಯಿತು. ಸಾಮಾನ್ಯವಾಗಿ ಆತ್ಮಹತ್ಯೆಯ ಬಗ್ಗೆ ಯೋಚಿಸುವ ವ್ಯಕ್ತಿ ತನ್ನ ಸಾವಿನ ನಂತರದ ವ್ಯವಸ್ಥೆಗಳನ್ನು ಮಾಡಿಕೊತಾನೆ. ಆದರೆ ಇಲ್ಲಿ ಮನೆ ಸ್ವಚ್ಛವಾಗಿತ್ತು. ಮುಂದಿನ ದಿನದ ಕೆಲಸಗಳ ಬಗ್ಗೆ ಯಾವುದೇ ಆತಂಕ ಇರಲಿಲ್ಲ. ಕುಟುಂಬದಲ್ಲಿ ಮದುವೆಯ ಸಿದ್ಧತೆಗಳು ನಡೆಯುತ್ತಿದ್ದವು. ಇವೆಲ್ಲವನ್ನು ಗಮನಿಸಿ ಪೊಲೀಸರು ಮತ್ತು ನಂತರದ ತನಿಖೆಗಳು ಇದು ಬಹುಕಾಲದಿಂದ ರೂಪುಗೊಂಡಿದ್ದಂತಹ ಒಂದು ನಂಬಿಕೆಯ ಪರಿಣಾಮ ಇರಬಹುದು ಎಂದು ಅಭಿಪ್ರಾಯಪಟ್ಟರು. ಆದರೆ ಮತ್ತೊಂದು ಪ್ರಶ್ನೆ ಉಳಿಯಿತು. ಒಬ್ಬ ವ್ಯಕ್ತಿ ತನ್ನ ನಂಬಿಕೆಯನ್ನು ಹೇಗೆ ಇಡೀ ಕುಟುಂಬ ಒಪ್ಪಿಕೊಳ್ಳುವಂತೆ ಮಾಡ್ತಾ ಅನ್ನೋದು. ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಮನೋವಿಜ್ಞಾನಿಗಳ ಸಹಾಯ ಪಡೆಯಲಾಯಿತು. ಅನೇಕ ಮನೋವಿಜ್ಞಾನಿಗಳ ಈ ಪ್ರಕರಣವನ್ನು ಅಧ್ಯಯನ ಮಾಡಿದ ನಂತರ ಇದು ಶೇರ್ಡ್ ಸೈಕಾಟಿಕ್ ಡಿಸಾರ್ಡರ್ ಅಥವಾ ಶೇರ್ಡ್ ಡೆಲ್ಯೂಷನಲ್ ಬಿಲೀಫ್ ಎಂದು ಕರೆಯಲಾಗುವ
ಅಪರೂಪದ ಮಾನಸಿಕ ಸ್ಥಿತಿಯೊಂದಿಗಿನ ಕೆಲವು ಸಾಮ್ಯತೆಗಳನ್ನು ಹೊಂದಿರಬಹುದು ಅಂತ ಅಭಿಪ್ರಾಯಪಟ್ಟರು. ಈ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಗಾಢ ನಂಬಿಕೆಯನ್ನು ಅವನೊಂದಿಗೆ ಅತ್ಯಂತ ನಿಕಟವಾಗಿ ಬದುಕುವ ಇತರರು ನಿಧಾನವಾಗಿ ಒಪ್ಪಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದರೆ ಈ ಪ್ರಕರಣದಲ್ಲಿ ಅಂತಿಮ ವೈದ್ಯಕೀಯ ನಿರ್ಣಯವನ್ನು ಯಾವುದೇ ಅಧಿಕೃತ ಸಂಸ್ಥೆ ಪ್ರಕಟಿಸಿಲ್ಲ. ಆದ್ದರಿಂದ ಇದನ್ನು ಕೇವಲ ಒಂದು ಸಾಧ್ಯತೆಯ ವ್ಯಾಖ್ಯಾನವಾಗಿ ಮಾತ್ರ ನಾವು ನೋಡಬಹುದು. ಈ ಘಟನೆ ನಂತರ ಜನರು ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದರು. ಯಾರೋ ಭೂತ ಪ್ರೇತಗಳ ಕೆಲಸ ಇರ್ಬೋದು, ಮಾಟ ಮಂತ್ರದ ಕೆಲಸ ಇರ್ಬೋದು. ಆದರೆ ಇವುಗಳಿಗೆ ಯಾವುದೇ ದೃಢವಾದ ಸಾಕ್ಷ್ಯ ಇನ್ನೂ ಕೂಡ ಸಿಕ್ಕಿಲ್ಲ. ಇದು ಕೇವಲ ಒಂದು ರಹಸ್ಯ ಪ್ರಕರಣ ಅಲ್ಲ, ಇದು 11 ಜೀವಗಳ ಕತೆ. ಒಂದು ಕಾಲದಲ್ಲಿ ನಗುತ್ತಾ ಇದ್ದ ಮನೆ, ಹಬ್ಬಗಳನ್ನು ಆಚರಿಸ್ತಾ ಇದ್ದ ಕುಟುಂಬ, ಒಬ್ಬರಿಗಾಗಿ ಮತ್ತೊಬ್ಬರು ಅಂತ ಬದುಕ್ತಾ ಇದ್ದ ಸಂಬಂಧಗಳು, ಅವುಗಳೆಲ್ಲ ಒಂದೇ ದಿನದಲ್ಲಿ ಕೊನೆಗೊಂಡವು. ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠ ಭಯ ಅಲ್ಲ, ನಂಬಿಕೆ ಇರಬೇಕು. ಆದರೆ ಯಾವುದೇ ನಂಬಿಕೆ ಪ್ರಶ್ನೆಗಳನ್ನು ಸಹಿಸಿಕೊಳ್ಳಬೇಕು ಅಂತ ಅಲ್ಲ. ಯಾವುದೇ ಆಧ್ಯಾತ್ಮಿಕ ಅನುಭವ, ಯಾವುದೇ ಸಲಹೆ, ಯಾವುದೇ ವ್ಯಕ್ತಿಯ ಮಾತು, ಅದು ಎಷ್ಟೇ ಆದವರ ಆಗಿದ್ದರೂ ಕೂಡ ನಮ್ಮ ವಿವೇಕವನ್ನು ಕಸಿದುಕೊಳ್ಬಾರದು. ಪ್ರಶ್ನಿಸುವುದು ಅವಿಶ್ವಾಸ ಅಲ್ಲ, ಪ್ರಶ್ನಿಸುವುದು ಜವಾಬ್ದಾರಿ. ಬಹುಶಃ ಆ ಕುಟುಂಬದಲ್ಲಿ ಯಾರಾದರೂ ಒಂದು ಪ್ರಶ್ನೆಯನ್ನು ಕೇಳಿದರೆ, ಇದು ನಿಜವಾಗಿಯೂ ಅಗತ್ಯ ಇದೆಯಾ, ಇದಕ್ಕೆ ವೈದ್ಯರು ಅಥವಾ ತಜ್ಞರ ಸಲಹೆ ಪಡೆಯೋಣವೇ, ಇದನ್ನು ಇನ್ನೊಮ್ಮೆ ಯೋಚಿಸೋಣವೇ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ ಈಗ ಕಥೆಯೇ ಬೇರೆ ಆಗ್ತಾ ಇತ್ತು. ಆದರೆ ಒಂದು ಸಂಗತಿ ಮಾತ್ರ ಖಚಿತ, ಬುರಾರಿ ಪ್ರಕರಣ ಅತ್ಯಂತ ರಹಸ್ಯ ಮತ್ತು ಇದು ಕತ್ತಲೆಯ ಮನೆಗಳಲ್ಲಿ ಹುಟ್ಟೋದಿಲ್ಲ, ಅವು ಮೌನವಾಗಿ ಮನಸ್ಸುಗಳಲ್ಲಿ ಹುಟ್ಟುತ್ತವೆ. ಇದು ಭಯದ ಕತೆ ಅಲ್ಲ, ಇದು ನಂಬಿಕೆ, ದುಃಖ ಮತ್ತು ಮಾನವ ಮನಸ್ಸಿನ ಅತ್ಯಂತ ಸಂಕೀರ್ಣ ಅಧ್ಯಾಯಗಳಲ್ಲಿ ಒಂದರ ಕತೆ. ನಿಮಗೆ ಏನನ್ಸುತ್ತೆ? ತನಿಖಾಧಿಕಾರಿಗಳು ಮತ್ತು ಮನೋವಿಜ್ಞಾನಿಗಳು ನೀಡಿದ ವಿವರಣೆ ನಿಮಗೆ ಹೆಚ್ಚು ಸರಿ ಅಂತ ಅನಿಸ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ.